ಪ್ರೂಫ್ ಆಫ್ ಕಾಸ್ ಆಫ್ 180 ಅಲ್ಲ 180 ಇಂಟು 2 ಅಂದರೆ 360 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಕಾಸ್ ಎಕ್ಸ್. ಕಾಸ್ ಆಫ್ 360 ಮೈನಸ್ ಎಕ್ಸ್ ಇಸ್ ಈಕ್ವಲ್ ಮೈನಸ್ ಸೈನ್ ಎಕ್ಸ್. ಇದನ್ನು ಪ್ರೂವ್ ಮಾಡಬೇಕು. ಸೊ ದಿಸ್ ಇಸ್ ಓ, that would be A and that would be B. And this is cos of, ಇದು x ಆಯಿತು ಅಂತ ಹೇಳಿದ್ರೆ, this is cos of x, sin of x. ಸರಿನಾ? ಇವಾಗ 180 ಅಲ್ಲ 180 ಇಲ್ಲ 360 ಅಂತ ಹೇಳಿದ್ರೆ ಪೂರ ಒಂದು ಸತಿ ಸುತ್ತದು. 360 ಮೈನಸ್ ಎಕ್ಸ್ ಅಂತ ಹೇಳಿದ್ರೆ ಒಂದು ಎಲ್ಲೋ ಇಲ್ಲಿ ಬರ್ಬೋದು. ಇದೊಂದು ಪರ್ಪೆಂಡಿಕ್ಯುಲರ್ ಲೆಂತ್ ಆಗಿರುತ್ತೆ. ಈ ರೀತಿಯಲ್ಲಿ ಕಾಣಬಹುದು. ಸರಿ, ಇದು ಸರಿಗೆ ಮಾಡೋಣ. ಹಾಂ, ಇದು ವಾಸಿ. ಸೊ ದ್ಯಾಟ್ ವುಡ್ ಬಿ ಎಕ್ಸ್. ಸರಿನಾ? ಸೊ ಇದು ಈ ಭಾಗ ಇದೆಷ್ಟಾಗುತ್ತಿದೋ 2 ಇಂಟು ಪೈ ಮೈನಸ್ ಎಕ್ಸ್ ಆಗುತ್ತೆ ಅಲ್ವಾ? ಇದನ್ನು ಪಾಯಿಂಟ್ ಪಿ ಅಂತ ಕರ್ಕೊತೀನಿ. ಸೊ ಪಾಯಿಂಟ್ ಪಿ ಎಷ್ಟು ಬರುತ್ತೆ? ಕಾಸ್ ಆಫ್ 2 ಪೈ ಮೈನಸ್ ಎಕ್ಸ್ ಸೈನ್ ಆಫ್ 2 ಪೈ ಮೈನಸ್ ಎಕ್ಸ್ ಆಗುತ್ತೆ. ಬ್ರ್ಯಾಕೆಟ್ಸ್ ಕ್ಲೋಸ್ಡ್. ಹಾಂ, ಕೊನೆಯದಾಗಿ ಇವಾಗ ಟ್ರಯಾಂಗಲ್ ಒ ಎ ಬಿ ಇಸ್ ಕಾಂಗ್ರುಯೆಂಟ್ ಟು ಟ್ರಯಾಂಗಲ್ ಒ ಎ ಪಿ ಅಂತ ಹೇಳ್ಬೋದು ಆ್ಯಸ್ ಪರ್ ಎ ಎಸ್ ಸಿಮಿಲಾರಿಟಿ ಕ್ರೈಟೀರಿಯಾ. ಹಾಗಾಗಿ ಬೈ ಸಿ ಪಿ ಸಿ ಟಿ ಏನು ಹೇಳ್ಬೋದು ನಾವು? ವಿ ಕ್ಯಾನ್ ಟೆಲ್ ದ್ಯಾಟ್ ಒ ಎ ಇಸ್ ಈಕ್ವಲ್ ಟು ಒ ಎ ಬಿ ಈಸ್ ಈಕ್ವಲ್ ಟು ಎ ಪಿ ಅಂತ ಹೇಳ್ಬೋದು ಅಲ್ವಾ? ಸೊ ಇದನ್ನು ನಾನು 1 ಮತ್ತು ಇದನ್ನು 2 ಅಂತ ಕರ್ಕೊಂಡು ಮುಂದುವರಿಯೋಣ. ಸೊ ಆ್ಯಸ್ ಪರ್ 1 ಏನು ಹೇಳ್ಬೋದು? ವಿ ಹ್ಯಾವ್ ಒ ಎ ಇಸ್ ಈಕ್ವಲ್ ಟು ಒ ಎ ದಟ್ ಇಸ್ ಟು ದ ರೈಟ್ ಅಂತ ಹೇಳ್ತು ಅಂದರೆ ಕಾಸ್ ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಆಫ್ 2 ಪೈ ಮೈನಸ್ ಎಕ್ಸ್. ಯಾಕಂತ ಹೇಳಿದ್ರೆ ಒಂದೇ ಲೆಂತ್ ಅಲ್ವಾ ಅದು, ಒ ಎ ಇಸ್ ಈಕ್ವಲ್ ಟು ಒ ಎ. ಹಾಗಾಗಿ ನಾನೇನು ಮ್ಯಾಗ್ನಿಟ್ಯೂಡ್ ಅಂತ ಎಂತ ಅಂತ ಇಲ್ಲ, ಡೈರೆಕ್ಟಾಗಿ ಉತ್ತರ ಬರಿತಾಯಿನಿ. ಸರಿನಾ? ಸೊ ಆ್ಯಸ್ ಪರ್ 2 ಏನು ಹೇಳ್ಬೋದು? ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ಎ ಬಿ ಇಸ್ ಈಕ್ವಲ್ ಟು ಎ ಪಿ. ಎ ಬಿ ಅಂತ ಹೇಳಿದ್ರೆ ಏನು? ಸೈನ್ ಆಫ್ ಎಕ್ಸ್. ಇನ್ ಟರ್ಮ್ಸ್ ಆಫ್ ಮ್ಯಾಗ್ನಿಟ್ಯೂಡ್ ದಿಸ್ ಇಸ್ ಸೈನ್ ಆಫ್ 2 ಪೈ ಮೈನಸ್ ಎಕ್ಸ್. ಸೊ ಇನ್ ಟರ್ಮ್ಸ್ ಆಫ್ ಕೋಆರ್ಡಿನೇಟ್ ದಿಸ್ ವುಡ್ ಬಿ -1 ಇಂಟು ಸೈನ್ ಆಫ್ ಎಕ್ಸ್ ವಿಚ್ ಇಸ್ ಸೈನ್ ಆಫ್ 2 ಪೈ ಮೈನಸ್ ಎಕ್ಸ್. ಸೊ ಇದೇ ನಿಮ್ಮ ಉತ್ತರ ಅಷ್ಟೇ.